ನಮಸ್ಕಾರ. ಗೆಲ್ಲೋದಕ್ಕೆ ನಾನಾ ತಂತ್ರ, ಗೆಲ್ಲೋದಷ್ಟೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿಯ ಗದ್ದುಗೆಗೆ ನಾನಾ ನಾಟಕ. ಇದು ಪ್ರಜಾತಂತ್ರೋತ್ಸವದ ದೊಡ್ಡ ಹಬ್ಬ. ಭ್ರಷ್ಟಾಚಾರ, ನಿರುದ್ಯೋಗ, ಭಯೋತ್ಪಾದನೆ, ವಿದ್ಯಾಭ್ಯಾಸ, ರೈತರ ಸಮಸ್ಯೆ, ಹೀಗೆ ಈ ಎಲ್ಲ ವಿಷಯಗಳಿಗೂ ಉತ್ತರ ಯುವ ಪಡೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18ನ ವಿಶಿಷ್ಟ ಕಾರ್ಯಕ್ರಮ ಇದು. ವಿಮಲ್ ಪ್ರೆಸೆಂಟ್ಸ್ ಯೂತ್ ವಾಯ್ಸ್ ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಮುಖ ವಿದ್ಯಾಶಕ್ತಿ ಕೇಂದ್ರವಾಗಿರುವಂತಹ ವಿಜಯ ಕಾಲೇಜಿನಲ್ಲಿ ನಾವಿದ್ದೇವೆ. ಯುವ ಶಕ್ತಿ ಈ ಸಲದ ಚುನಾವಣೆಯನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇರುವಂತಹ ಲೋಕಸಭಾ ಚುನಾವಣೆಯ ಬಗ್ಗೆ ಯಾವೆಲ್ಲ ನಿರೀಕ್ಷೆಗಳಿದೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ವಿಜಯ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ವೆಲ್ಕಮ್ ಟು ದ ಶೋ. ನಮ್ಮ ಇವತ್ತಿನ ವಿಷಯ ರೈತರ ಮುಖವಾಡವನ್ನ ತೊಟ್ಟು ಚುನಾವಣೆ. ಈ ಚುನಾವಣೆಯಲ್ಲಿ ಹಾಗಿದ್ರೆ ಯುವ ಜನತೆ ರೈತರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ, ಇನ್ನೊಂದು ಕಡೆ ರೈತರನ್ನ ಯಾವ ರೀತಿಯಾಗಿ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಸರ್ಕಾರಗಳ ಬಗ್ಗೆ ಯಾವ ರೀತಿಯ ಮಾತುಗಳು ಯುವ ಜನರಲ್ಲಿದೆ, ಇವೆಲ್ಲದರ ಬಗ್ಗೆ ನಾನು ಇವತ್ತು ಅವರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಚುನಾವಣೆಗಳು, ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳು ಮಾಡಿರೋದು ರೈತರ ಮುಖವಾಡವನ್ನ ತೊಟ್ಟು ಚುನಾವಣೆಗೆ ಹೋಗಿರೋದು, ರೈತರನ್ನೇ ಅಸ್ತ್ರವನ್ನಾಗಿಸಿಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೇ ಬಿ ಹೌದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ವೆಲ್ ಎಜುಕೇಟೆಡ್ ಪೊಲಿಟಿಷಿಯನ್ ಅಷ್ಟಿಲ್ಲ. ಯಾಕಂದರೆ ನೀವೇ ನೋಡ್ಬೋದು, ನಮ್ಮ ಎಜುಕೇಷನ್ ಮಿನಿಸ್ಟರ್ GK ದೇವೇಗೌಡ ಬರೀ 8th ಸ್ಟ್ಯಾಂಡರ್ಡ್. ಅದು ನಮ್ಮ ದುರ್ಭಾಗ್ಯ ಅನ್ಬೋದು. ಒಂದು ವೆಲ್ ಎಜುಕೇಟೆಡ್ ಪೊಲಿಟಿಷಿಯನ್ ನಮ್ಮ ಕರ್ನಾಟಕದಲ್ಲಿ ಬಂದರೆ ಸೊ ಫಾರ್ಮರ್ಗೆ ಒಳ್ಳೆ ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ನಿಮ್ಗೆ ಏನು ಅನ್ಸುತ್ತೆ? ಇವತ್ತು ಮೋದಿ ಅವರು ಒಂದು ಸ್ಕೀಮ್ ತಂದಿದ್ದಾರೆ. 2,000 ಕೊಡ್ತಾರಂತೆ 2 ತಿಂಗಳಿಗೆ. ದಿನಕ್ಕೆ 17 ರೂಪಾಯಿ ಬರುತ್ತೆ. 17 ರೂಪಾಯಿ ಒಂದು ಟೀ ಸಿಗಲ್ಲ. ರೈತರಿಗೆ ಹೇಗೆ ಉಪಯೋಗ ಆಗುತ್ತೆ ಮೇಡಮ್ ಇದರಿಂದ? ಹಾಗಾಗಿ ಸ್ಕೀಮ್ಗಳನ್ನ ಮಾಡುವಂತ ಸ್ಕೀಮ್ ಅಂದ್ರೆ ಅವ್ರಿಗೆ ಯೂಸ್ ಆಗತ್ತೆ ತರ್ಬೇಕಲ್ಲ ಮ್ಯಾಮ್. 17 ರೂಪಾಯಿ ಏನ್ ಸಿಗತ್ತೆ ಮ್ಯಾಮ್ ಅವ್ರಿಗೆ? ರೈತರನ್ನೇ ಮಾನದಂಡವನ್ನಾಗಿಸಿಕೊಂಡು ಚುನಾವಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ ಹೌದು. ರೈತ ದೇಶದ ಬೆನ್ನೆಲುಬು ಅಂತಾರೆ, ಆದ್ರೆ ಚುನಾವಣೆ ಬಂದಾಗ ಮಾತ್ರ ಅವ್ರು ನೆನಪಾಗ್ತಾರ? ಚುನಾವಣೆ ಬಂದಾಗ ಮಾತ್ರ ಅವ್ರ ಕಷ್ಟಗಳು ನೆನಪಾಗತ್ತಾ? ಬೇರೆ ಟೈಮ್ನಲ್ಲಿ ಯಾಕೆ ಅವ್ರಿಗೆ ನೆನಪಾಗಲ್ಲ? ಸೊ ಹೇಗೆ ಇವರು ನಮ್ಮ ದೇಶನ ಉದ್ಧಾರ ಮಾಡ್ತಾರೆ? ಒಬ್ಬೊಬ್ಬ ಪಾಲಿಟಿಷಿಯನ್ ಎಲ್ಲ ಪಕ್ಷದಿಂದ 100 ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ರೈತರವರೆಗೂ ಎಷ್ಟರ ಮಟ್ಟಿಗೆ ಹೋಗ್ತಿದೆ ಅದು ಇಂಪಾರ್ಟೆಂಟ್ ಆಗಿ ನೋಡಿ. ಓಕೆ, ರೈತರು ಉದ್ಧಾರ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಾವು 5 years ಡೇಟಾ ಇಟ್ಕೊಂಡು ನೋಡಿದ್ರೆ ಕಿಸಾನ್ ಬಿಮಾ ಯೋಜನಾ ಆಗಿರ್ಬೋದು, ಫಸಲ್ ಬಿಮಾ ಯೋಜನಾ, ಮಣ್ಣಿನ ಫಲವತ್ತತೆ ಬಗ್ಗೆ ನಡೀತಿರುವಂತ ಎಷ್ಟೊಂದು ಸ್ಕೀಮಿಂದ ಸಮರ್ಪಕವಾಗಿ ತಿಳಿಸ್ತಿದ್ದಾರೆ. ರೈತರನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ತಿದ್ದಾರೆ, ಅದು ಬೇರೆ ಪ್ರಶ್ನೆ ಆಗಿರ್ಬೋದು. ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಹೌದು, ವೋಟ್ ಬ್ಯಾಂಕ್ ಇದೆ, ರೈತರ ಹೆಸರಲ್ಲಿ ವೋಟ್ ಬ್ಯಾಂಕ್ ಇದೆ. ರೈತರನ್ನ ಕಡೆಗಣಿಸಿಲ್ಲ, ಅನೇಕ ಸ್ಕೀಮ್ಗಳು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ಹೆಸರು ಚಂದ್ರಕಾಂತ್ ಅಂತ. ನಾನು ಮಂಡ್ಯದ ಒಬ್ಬ ಹಳ್ಳಿಯ ರೈತನ ಮಗನಾಗಿ ಹೇಳ್ತೀನಿ. ಏನು ಹೇಳಿದ್ರು ಇವಾಗ ರಾಷ್ಟ್ರ ಮಟ್ಟದ ಸ್ಕೀಮ್ಗಳು ಏನೈತೆ ಅದು ರಾಷ್ಟ್ರ ಮಟ್ಟದಲ್ಲೇ ಇದೆ ಹೊರತು ಹಳ್ಳಿಗಳ ಮಟ್ಟಕ್ಕೆ ಇನ್ನೂ ಬಂದಿಲ್ಲ. ಏನಕ್ಕೆ ಅಂತಂದ್ರೆ ಅದ್ರ ಬಗ್ಗೆ ಆ ವಿಚಾರ ಅಥವಾ ಒಂದು ಸ್ಕೀಮ್ ಏನಿದೆ ಆ ಸ್ಕೀಮ್ಗಳ ಬಗ್ಗೆ ಅದನ್ನ ಅಧಿಕಾರಿಗಳ ಮಾತ್ರನೇ ಗೊತ್ತೇ ಹೊರತು ಸಾಮಾನ್ಯ ನಾಗರಿಕನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. 5 ವರ್ಷದ ಆಳ್ವಿಕೆಯಲ್ಲಿ ಉಳಿದ 4.5 ವರ್ಷ ಏನಿದೆ ಅಲ್ಲಿ ರೈತರ ಬಗ್ಗೆ ಯಾವುದೇ ಗಮನ ಕೊಡಲ್ಲ. ಅದ್ರ ಮಧ್ಯದಲ್ಲಿ ಕಳಪೆ ಬೀಜಗಳ ವಿತರಣೆ, ರೈತರ ಆತ್ಮಹತ್ಯೆ, ಎಷ್ಟೋ ವಿಚಾರ ನಡೆಯುತ್ತೆ. ಅದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ. ಯಾವಾಗ ಎಲೆಕ್ಷನ್ ಸಮೀಪ ಬರುತ್ತೆ ಆವಾಗ ಹೈನುಗಾರಿಕೆಯನ್ನೇ ನಂಬ್ಕೊಂಡಿರುವಂಥ ಹಾಲಿನ ಬೆಲೆನ ಜಾಸ್ತಿ ಮಾಡ್ತಾರೆ. ಮತ್ತೆ ಗೆದ್ದ ಕೇವಲ 6 ತಿಂಗಳ ಒಳಗಡೆ ಆ ಹಾಲಿನ ರೇಟನ್ನ ಪುನಃ ಅರ್ಧದಷ್ಟನ್ನ ಕಮ್ಮಿ ಮಾಡ್ತಾರೆ. ಇದೆಲ್ಲ ರಾಜಕೀಯದ ಒಂದು ತಂತ್ರಗಾರಿಕೆಗೋಸ್ಕರನೇ ಬಳಸ್ಕೊತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ಒಂದಷ್ಟು ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿರು ಕೂಡ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಇದೊಂದು ದಾಳವಾಗಿ ಉಪಯೋಗ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಅನ್ಸುತ್ತೆ. ಆಕ್ಚುಲಿ ಏನು ಅಂದ್ರೆ ಈ ನಡುವೆ ರೈತರನ್ನೇ ನೀವು ಅವ್ರು ಬೆಳೆ ಬೆಳೀತಿರೋದನ್ನ ಅನುಮಾನವಾಗಿ ನೋಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಈಗ ಪ್ರತಿಯೊಂದು ಆರ್ಗ್ಯಾನಿಕ್ ಅಂತ ಬಂದು ಅವ್ರ ಬೆಳೆಗಳನ್ನ ಅನುಮಾನ ತರ ನೋಡಿ ಎಲ್ಲರಿಗೂ ಆರ್ಗ್ಯಾನಿಕ್ ಅಂತಿದ್ದಾರೆ. ಹಾಗಿದ್ರೆ ಆ ರೈತರನ್ನ ಅವಮಾನ ಮಾಡ್ತಿರೋ, ರೈತರಿಗೆ ಅವಮಾನ ಮಾಡ್ತಾ ಇದೆ ಎಲ್ಲಾ ಸರ್ಕಾರಗಳು ಅಂತ. ಹೌದು, ಯಾಕಂದ್ರೆ ಈ ಆರ್ಗ್ಯಾನಿಕ್ ಅನ್ನೋದು ಬಿಟ್ರೆ ಆರ್ಗ್ಯಾನಿಕ್ ಪದಾರ್ಥ ಮಾಡೋರು ಅವರು ಒಂದು ಬಿಸ್ನೆಸ್ಗೋಸ್ಕರನೇ ಮಾಡ್ತಾರೆ. ಆದ್ರೆ ಈ ಮಾಡ್ತಾ ಇರೋದ್ರಿಂದ ರೈತರಿಗೆ ಇನ್ನ ಕಷ್ಟ ಆಗ್ತಿದೆ. ಅವ್ರ
ರೈತರಿಗೂ ಒಳ್ಳೆ ಪ್ರಾಫಿಟ್ ಬರ್ತಾ ಇಲ್ಲ. ಓಕೆ, ಈ ಸರ್ಕಾರ ಒಂದಷ್ಟು ರೈತರಿಗೆ ಉಪಯೋಗ ಮಾಡಿದೆ, ಓಕೆ, ರೈತರನ್ನ ನೋಡ್ಕೊಂಡಿದ್ಯಪ್ಪ ಅಂತ ಅನ್ಸಿದ್ಯಾ? ಹೌದು ಅನ್ಸಿದೆ. ಆದ್ರೆ ಅವರು ಸಾಲ ಕೊಡೋ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಒಳ್ಳೆ ಬೆಲೆ ಕೊಟ್ರೆ. ಆದ್ರೆ ಇವ್ರು ಆ ಥರ ಬೆಲೆನೇ ಕೊಡಲ್ಲ, ಸುಮ್ಮನೆ ಸಾಲ ಕೊಡ್ತೀನಿ ಅಂತಾರೆ. ಅದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ. ಒಬ್ಬರು ಸಾಲ ನಮ್ಮ ಯೂಸ್ ಕೂಡ ಮಾಡ್ಕೋಬೋದು. ಆದ್ರೆ ಇವರು ಸಾಲ ಕೊಡೋದ್ ಬದಲು ಅವ್ರಿಗೆ ಬೆಳೆಯೋ ಬೆಲೆಗೆ ಒಂದು ಒಳ್ಳೆ ಬೆಲೆ ಕೊಟ್ರೆ ಖಂಡಿತವಾಗ್ಲೂ ರೈತರು ಮುಂದೆ ಬರ್ತಾರೆ. ಅವರಿಂದ ನಮ್ಮ ದೇಶ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈತರು ಬೆಳೆದಿದ್ದ ಬೆಲೆಗೆ ಮಾರುಕಟ್ಟೆಗೆ ಬಂದು ಗ್ರಾಹಕರಿಗೆ ತಲುಪೋ ಅಷ್ಟರಲ್ಲಿ ಎಷ್ಟು ಜನ ಕಮಿಷನ್ ಹೊಡೆದಿರ್ತಾರೆ. ದಲ್ಲಾಳಿಗಳದೇ ಆಗಿರುತ್ತೆ, ಅದು ಬ್ರೋಕರೇಜ್ ಅಷ್ಟು ಹೊರಟೋಗಿರುತ್ತೆ. ಆದ್ರೆ ಅವ್ರಿಗೆ ನಿಜವಾಗ್ಲೂ ಆ ಬೆಲೆ, ಅವ್ರ ಶ್ರಮಕ್ಕೆ ತಕ್ಕ ಬೆಲೆ ಸಿಗಲ್ಲ. ಗ್ರಾಹಕರಿಗೂ ಅಷ್ಟೇನೆ, ಎಷ್ಟು ಹೈ ರೇಟ್ಗೆ ಅಂದ್ರೆ ಇದ್ರೂ ಕೂಡ ಅದು ಯೂಸ್ ಆಗ್ತಿಲ್ಲ. ಅವ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅವ್ರಿಗೆ. ಬರ ಬಂದಿದೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆದಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯದವರು ಬರ್ತಾರೆ. ಯಾವಾಗ ಚುನಾವಣೆ ಏನಾದ್ರೂ ಇವತ್ತೇ ಅಥವಾ ಒಂದು ತಿಂಗಳಲ್ಲಿ ಇದೆ ಅನ್ನೋ ಸಂದರ್ಭದಲ್ಲಿ ಆದ್ರೆ ಈಗಲೇ ಬರ್ತಾರೆ, ಪರಿಹಾರ ಕೊಡ್ತಾರೆ, ಅಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಅದನ್ನ ಹೊರತುಪಡಿಸಿದ್ರೆ ಆಗುತ್ತೆ ಅಂತ ಅನ್ಸುತ್ತಾ? 60 ವರ್ಷದಿಂದ ನಾವೇ ದುಡ್ಕೊಂಡ್ ಬರ್ತಿದೀವಿ ರೈತರ ಪಕ್ಷದಿಂದ ಅಂತ. ಒಬ್ಬರು ಯಾರು ಬರಲ್ಲ ಮ್ಯಾಮ್. 3 ವರ್ಷ ಬರ್ತಾರೆ, 3 ವರ್ಷ ಬಂದ್ಬಿಟ್ಟು ನೋಡಪ್ಪ ನಮ್ಮ ಮಗ ಬರ್ತಾವನೆ, ಈ ಸರಿ ಇವ್ನು ನನ್ನ ಮಗ ಈ ಸರಿ ಎಲೆಕ್ಷನ್ ನಾನು ಗೆಲ್ತೀನಿ ಅಂತ ಹೇಳ್ತಾನೆ. ಒಟ್ಟು 3 ವಾರ ಕಷ್ಟ ಮೇಡಮ್, ಅಷ್ಟಕ್ಕೆ ಮುಗೀತು. ಈಗ ರೈತರುಗಳೇ ಎಲೆಕ್ಷನ್ ಅಲ್ಲಿ ನಿಲ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ ಅಂತ? ಮ್ಯಾಮ್, ಅವ್ರಿದ್ರೆ ಅರ್ಥ ಆಗುತ್ತೆ, ಅವ್ರ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈಗ ಅವ್ರು ಮಾಡೋದನ್ನ ಒಂದೊಂದು ರಾಜ್ಯದಲ್ಲಿ ಒಂದು ಸ್ಟೇಟ್ ಇದೆ ಅಂದ್ರೆ ಒಂದೊಂದು ಡಿಸ್ಟಿಕ್ಗೆ ಇಂಥ ಬೆಳೆ ಬೆಳೀರಿ ಅಂತ ಕೊಟ್ರೆ, ಫಾರ್ ಎಕ್ಸಾಂಪಲ್ ಈಗ ಹಾಸನ್ ಅಲ್ಲೇನು ಬೆಳೀತಾರೆ, ರಾಗಿ ಬೆಳೀತಾರೆ, ಮಂಡ್ಯ ಕಬ್ಬು ಬೆಳೀತಾರೆ. ಆ ಜಾಗಕ್ಕೆ ಅಂತಂದ ಬೆಳೆ ಬೆಳೀರಿ ಅಂತ ಕೊಟ್ರೆ ಅವರಿಗೆ ಒಳ್ಳೆ ಪ್ರೈಸ್ ಕೂಡ ಕೊಡ್ಬೋದು. ಅಂದ್ರೆ ಅಷ್ಟು ಜಾಗ ಮಾತ್ರ ಬೆಳೀತಾರೆ, ಎಲ್ಲ ಬೆಳೆಯಲ್ಲ. ಆಗ ಬೆಳೆದಾಗ ಅವ್ರಿಗೂ ದುಡ್ಡು ಸಿಗುತ್ತೆ, ಮತ್ತೆ ಸಾಲ ಮನ್ನಾ ಅವೆಲ್ಲ ಏನು ಪ್ರಾಬ್ಲಮ್ ಬರಲ್ಲ. ಇಲ್ಲಿ ಎಷ್ಟು ಜನರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಅನ್ಸಿದೆ? ಸಾಲ ಮನ್ನಾ ಮಾಡ್ಬೇಕಾ ಬೇಡವಾ? ಸಾಲ ಮನ್ನಾ ಮಾಡ್ಬೇಕಾ ಬೇಡವಾ? ಓಕೆ, ಸಾಲ ಮನ್ನಾ ಮಾಡಬೇಕು ಅಂತ ಇಷ್ಟೊಂದು ಜನ ಹೇಳಿದ್ರಲ್ಲ, ಸಾಲ ಮನ್ನಾ ಮಾಡಬಾರ್ದು ಅನ್ನೋರು ಕೂಡ ಇದ್ದಾರೆ ಇಲ್ಲಿ ಅಂತ ಹೇಳಿ. ಎಷ್ಟು ಜನ ಇದ್ದೀರಾ ಸಾಲ ಮನ್ನಾ ಮಾಡಬಾರ್ದು ಅಂತ ಹೇಳೋರು? ಸಾಲ ಮನ್ನಾ ಮಾಡಬಾರ್ದು ರೈತರ ಮಕ್ಕಳಾಗಿ ನೀವು ಹೇಳ್ತಾ ಇದ್ದೀರಿ ಸಾಲ ಮನ್ನಾ ಮಾಡಬಾರ್ದು ಅಂತ. ಓಕೆ, ಸಾಲ ಮನ್ನಾ ಯಾಕೆ ಮಾಡಬಾರ್ದು? ಇವಾಗ ಸಾಲ ಮನ್ನಾ ಮಾಡೋದ್ರ ಬದಲು ಅವ್ರಿಗೆ ಈ ಇದರಿಂದ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಮಾರ್ಕೆಟ್ಗೆ ಅವರೇ ತಗೋಬಹುದು. ಗೌರ್ಮೆಂಟ್ಗೆ ರೆವೆನ್ಯೂ ಅಂತ ಹೇಳ್ತಾರಲ್ವಾ, ಆ ರೆವೆನ್ಯೂನ ಇವರಿಂದ ಪಡ್ಕೊಂತಾರೆ. ಲೈಕ್ ಇವ್ರು ಬೆಳಿತಾರೆ ಅಂತ ಅನ್ನೋದನ್ನ ಇವರೇ ಕೊಡ್ಲಿ, ಏನೇನ್ ಬೇಕೋ ಫೆಸಿಲಿಟೀಸ್ ಇವರೇ ಮಾಡ್ಲಿ. ಸಾಲ ಮನ್ನಾಯಿಂದ ಅವ್ರು ಏನಾಗ್ತಾ ಇದಾರೆ ರೈತರು ಅಂದ್ರೆ ಅವರು ಸೋಂಬೇರಿತನ ಆಗ್ತಾ ಇದಾರೆ. ಒಪ್ಕೊಳ್ತೀರಾ? ಒಪ್ಕೊಳ್ಳೋದಿಲ್ಲ. ಯಾಕೆ? ಮ್ಯಾಮ್, ರೈತರು ಸೋಂಬೇರಿ ಅಂತ ಹೇಳೋದೇ ತಪ್ಪು ಮ್ಯಾಮ್. ಅವ್ರು ಸೋಂಬೇರಿ ಆದ್ರೆ ನಾವು ಊಟನೇ ಮಾಡ್ತಿರ್ಲಿಲ್ಲ ಮ್ಯಾಮ್. ಇವಾಗ ರೈತರು ನಂಬ್ಕೊಂಡಿರೋದು ಬೆಳೆನೇ ಬೆಳೆಯಕ್ಕಾಗಿಲ್ಲ ಅಂದ್ರೆ ಸಾಲ ಹೆಂಗ್ ತೀರಿಸ್ತಾರೆ ಮ್ಯಾಮ್? ಅವ್ರಿಗೆ ಇನ್ಕಮ್ ಹೆಂಗ್ ಬರುತ್ತೆ? ಸಾಲ ಮನ್ನಾ ಮಾಡಿದ್ರೆ ಅಲ್ವಾ ಅವ್ರಿಗೊಂದು ಯೂಸ್ಫುಲ್ ಆಗುತ್ತೆ. ಈಗ ಸಾಲ ಮನ್ನಾ ಮಾಡೋದ್ರ ಮೂಲಕ ಅವ್ರ ಸ್ವಾವಲಂಬಿಗಳಿಗೆ ಇವ್ರು ಹೇಳಿದಾಗೆ ನಾವು ಮಾಡ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಳ್ಳಿ, ನಾನು ಸಾಲ ಮನ್ನಾ ಮಾಡ್ತೀನಿ, ನೀನ್ ಸಾಲ ತಗೊಳಪ್ಪ, ಸಾಲ ಕೊಡು, ನೆಕ್ಸ್ಟ್ ನಾನು ಮನ್ನಾ ಮಾಡ್ತೀನಿ, ಅದೇ ತರ ಪ್ರಾಸೆಸ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ರೈತರಿಗೆ ತಾನು ಸ್ವಾವಲಂಬಿ ಆಗ್ಬೇಕು, ನನ್ನ ಕಾಲಲ್ಲಿ ನಾನು ನಿಲ್ಬೇಕು ಅನ್ನೋ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸಾಲ ಮನ್ನಾನೇ ಬೇಡ, ನಾವೇ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಕೊಡ್ಲಿ. ಗೌರ್ಮೆಂಟ್ ಇಂದಾನೇ ಇವಾಗ ಅಮೌಂಟ್ ಬರೋದು, ಸಾಲ ಮನ್ನಾ ಆಗೋದು ಗೌರ್ಮೆಂಟ್, ನಮ್ಮ ಟ್ಯಾಕ್ಸ್ ಪೇ ನಾವು ನಮ್ಮಿಂದಾನೇ ಪೇ ಆಗ್ತಿದೆ. ಸಾಲ ಮನ್ನಾ ಬೇಡ, ಬಟ್ ಅದಕ್ಕೆ ಬೇಕಾಗಿರೋ ಫೆಸಿಲಿಟೀಸ್ ಅವ್ರು ಕೊಡ್ಲಿ, ಮತ್ತೆ ಅವ್ರು ಪರ್ಚೇಸ್ ಮಾಡೋದು ಗೌರ್ಮೆಂಟೇ ಪರ್ಚೇಸ್ ಮಾಡಿ, ಗೌರ್ಮೆಂಟೇ ಖರೀದಿಸಿ ಗೌರ್ಮೆಂಟ್ ಕಡೆಯಿಂದಾನೇ ಕೊಟ್ರು ಎಷ್ಟು ಜನಕ್ಕೆ ತಲುಪುತ್ತೆ? ಕರ್ನಾಟಕದಲ್ಲೇ ಎಷ್ಟು ಡಿಸ್ಟ್ರಿಕ್ಟ್ ಇದೆ, ಅದರಲ್ಲಿ ಎಷ್ಟು ಡಿಸ್ಟ್ರಿಕ್ಟಿಗೆ ತಲುಪ್ಬೋದು? ಇವಾಗ ಸಾಲ ಮನ್ನಾ ಅನ್ನೋದು ಎಷ್ಟು ಡಿಸ್ಟ್ರಿಕ್ಟ್ಗೆ ತಲುಪಿದೆ. ಅವರು ಹೇಳಿದ್ರು ಅವರೊಬ್ಬ ರೈತನ ಮಗ ಆಗಿ ಈ ತಾಲೂಕಲ್ಲಿ ಜಿಲ್ಲಾ ಲೆವೆಲ್ಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಮಾತ್ರ ಇದೆ ಅಂತ. ಅದೇ ಥರ ಇದು ಸ್ಲೋ ಆಗ್ಬೋದಲ್ಲ, ಯಾಕೆ ಇದನ್ನ ಒಪ್ಪಲ್ಲ ಅಂತೀರಾ? ಸ್ಲೋ ಆಗಿ ಯಾವ ಕಾಲಕ್ಕೆ? ಇದು ಯಾವ ಕಾಲಕ್ಕಾಗತ್ತೆ? ಸ್ಲೋ ಆಗಿ ಯಾವ ಕಾಲಕ್ಕೆ? ಪ್ರತಿ ದಿವಸನೂ ಎಷ್ಟು ಜನ ರೈತರು ಸಾಯ್ತಿದ್ದಾರೆ ಸಾಲ ಮನ್ನಾ ಅಂತ. ನಾವು ಸಾಲ ಮನ್ನಾ ಬೇಕು ಅಂತ ಹೇಳ್ತಲ್ಲ, ಸಾಲ ಮನ್ನಾ ಮಾಡಬೇಡಿ. ಸರಿ, ಸಾಲ ಮನ್ನಾ ಮಾಡಬೇಡಿ, ರೈತರಿಗೆ ಕರೆಕ್ಟ್ ಬೆಲೆ ಕೊಡ್ಸಿ. ಅದನ್ನೇ ನಾನ್ ಮಾತಾಡ್ತಾ ಇದ್ದೀನಿ. ವಿದ್ಯಾವಂತರಾದವರು ಜಾಬ್ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಫಾರಿನ್ಗೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳಿ ಕೃಷಿಯನ್ನೇ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಇದೆ. MBA M.Com ಎಲ್ಲ ಮಾಡಿರ್ತಾರೆ, ಆದರೆ ಅವ್ರು ಬಂದು ಕೃಷಿ ಮಾಡ್ತಾ ಇರ್ತಾರೆ. ಇವಾಗ ನಾವು ಬೇರೆ ಕಂಪ್ನಿನ ಬೆಳೆಸೋ ಬದಲು ಅವರು ನಾವು ದುಡಿಯೋಷ್ಟು ದುಡ್ಸ್ಕೊತಾರೆ ಹೊರತು ನಮ್ಗೇನು ಯೂಸ್ಫುಲ್ ಇಲ್ಲ. ನಾವು ದುಡಿಯೋವಾಗ ಅಂದರೆ
ಕತ್ತೆ ದುಡ್ದಂಗೆ ದುಡಿತಾ ಇರ್ತೀವಿ ಹೊರ್ತು ನಮಗೆ ಬ್ಯಾಕ್ವರ್ಡ್ ಏನಿಲ್ಲ. ಯಾರ್ದೋ ಹತ್ರ ಹೋಗಿ ದುಡಿಯೋ ಬದಲು ನಮ್ಮ ಸ್ವಂತದಲ್ಲೇ ನಮ್ಮ ಐಡಿಯಾ, ನಮ್ಮ ಏನೇನು ಐಡಿಯಾ ಇದೆ ಅದೆಲ್ಲ ಮಾಡ್ಕೋಬೋದು. ಇವಾಗ ನಿಮಗೂ ಇಂಟ್ರೆಸ್ಟ್ ಇದೆ? ಹೌದು ಮ್ಯಾಮ್, ನನಗೂ ಇಂಟ್ರೆಸ್ಟ್ ಇದೆ, ನಾನು ಅದೇ ಮಾಡೋದು. ಓಕೆ, ಸೂಪರ್ ಸೂಪರ್. ರೈತರಿಗೆ ಯಾವ ರೀತಿಯಾಗಿ ಒಂದು ಬೆನ್ನೆಲುಬಾಗಿ ಇರಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ಈಗಿನ ವಿದ್ಯಾವಂತರು ಯಾರು ಇರೋದಿಲ್ಲ ಅಂತ ಹೇಳಿ. ಆದ್ರೆ ನೀವೆಲ್ಲರೂ ಹೇಳ್ತಾ ಇದ್ದೀರಾ ನಾವು ಇರ್ತೀವಿ ಅಂತೇಳಿ. ಈ ಮೂಲಕನೇ ನಾವು ಕೃಷಿ ಮಾಡೋದ್ರ ಮೂಲಕನೇ ರಾಜಕಾರಣಿಗಳಿಗೂ ಒಂದು ರೀತಿಯಾದಂತಹ ಪೆಟ್ಟನ್ನು ನೀಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿ. ಯಾಕಂದ್ರೆ ಯಾರು ಕೆಲಸ ಮಾಡೋದಿಲ್ವೋ ಅವರಿಗೆ ನಾವು ನಿಜವಾಗಿಯೂ ಇಲ್ಲ, ನಾವು ನಿಮ್ಮನ್ನ ಆಯ್ಕೆ ಮಾಡೋದಿಲ್ಲ ಅನ್ನುವಂತಹ ಜವಾಬ್ದಾರಿ ವಿದ್ಯಾವಂತರಿಗಂತಹ ನಿಮ್ಮೆಲ್ಲರಿಗೂ ಕೂಡ ಇದೆ. ಯಾಕಂದ್ರೆ ಯುವ ಜನತೆ ಇನ್ನು ಮುಂದಿನ ದೇಶವನ್ನ ಆಳುವಂತಹ ಶಕ್ತಿ ಇರುವವರು. ನೀವೇನ್ ಹೇಳಕ್ ಬಯಸ್ತೀರಾ? ಎಜುಕೇಟೆಡ್ ಫಾರ್ಮರ್ಸ್ ಆರ್ ದ ಬೆಸ್ಟ್ ಅಂತಾರೆ. ಎಜುಕೇಟೆಡ್ಸ್ ಬಂದ್ಬಿಟ್ಟು ಫಾರ್ಮರ್ಸೇ ಆಗಬೇಕು, ಅಲ್ಲೇ ಹೋಗಿ ಮಣ್ಣಲ್ಲಿ ಉಳಿ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಅವ್ರಿಗಿರೋ ಇಂಟೆಲಿಜೆನ್ಸ್ನ ಅವ್ರ ಪಡೆದಿರೋ ಎಜುಕೇಷನ್ನ ಬೇರೆ ವಿಧವಾಗಿ ಯೂಸ್ ಮಾಡ್ಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ಫ್ರೆಂಡ್ಸ್ ಒನ್ ಗ್ರೂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಹಳ್ಳಿಗೂ ಹೋಗಿ ಕ್ಯಾಂಪ್ಸ್ ಮಾಡಿಕೊಂಡು ಫಾರ್ಮರ್ಸ್ನ ಎಜುಕೇಟ್ ಮಾಡಿ ಅವ್ರಿಗೆ ಹೆಂಗೆ ಕರೆಕ್ಟ್ ರೀತಿಯಲ್ಲಿ ಹೆಂಗೆ ಬೆಳಿಬೇಕು ಅಂತ ಹೇಳ್ಕೊಡ್ಬೋದು. ಈಗ ನಾವಿರೋ ತನಕ ಹೋಗಿ ಒಂದ್ ವಾರ ಹೋಗಿರ್ತೀವಿ ನಾವು, ಒಂದ್ ವಾರ ನಮ್ಮ ಮುಂದೆ ಎಲ್ಲ ಮಾಡ್ತಾರೆ ಮ್ಯಾಮ್. ಹಿಂದಿನ ದಿನ ಅವ್ರು ಮತ್ತೆ ಅದೇ ಮಾಡ್ತಾರೆ ಮ್ಯಾಮ್. ಅವ್ರಿಗೆ ಏನ್ ಅನ್ಸುತ್ತೆ ಅದೇ ಮಾಡೋದು. ಅವರು ವಿಷಯ ಮಾಡಿದ್ರು ನಾವ್ ಇಷ್ಟು ಜನ ಹೋಗ್ಬಿಟ್ಟು ನಾವ್ ನೋಡಪ್ಪ ಈ ತರ ಮಾಡಿ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ಬಂದ್ಬಿಟ್ಟು ಒಂದು ವಾರ ಕಷ್ಟ ಅದು ಸೀಮಿತ ಹೊರತು ಮತ್ತೆ ಮುಂದೆ ಕಂಟಿನ್ಯೂ ಆಗಲ್ಲ ಮ್ಯಾಮ್. ಅದು ಅವ್ರಿಗೆ ನಿಜವಾಗ್ಲೂ ಅದು ಹೆಲ್ಪ್ ಆದ್ರೆ, ಅದರಿಂದ ಬೆಳೆದ್ರೆ ಅವ್ರ ಪಕ್ಕ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಅವ್ರನ್ನ ಎಜುಕೇಟ್ ಮಾಡಿದ್ರೆ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಮುಂದುವರಿತಾರೆ. ನಾವು ರಾಜಕಾರಣಿಗಳಲ್ಲ, ಅವತ್ತಿನ ದಿನ ಮಾತ್ರ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರಕ್ಕೆ. ನಾವು ಸ್ಟೂಡೆಂಟ್ಸ್, ನಾವು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಅವ್ರನ್ನ ಮೋಟಿವೇಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಆ ಥರ ಮಾಡೋದು? ನನಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ. ಅಂಡ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು ತುಂಬಾ ಮಾಡ್ತೀವಿ. ನಮ್ಮ ಕಸಿನ್ಸ್ ಸೇರ್ಕೊಂಡು ವಿ ಗೋ ಆನ್ ಕ್ಯಾಂಪ್ಸ್ ಹೋಗ್ಬಿಟ್ಟು ನಾವು ಫಾರ್ಮರ್ಸ್ನ ಎಜುಕೇಟ್ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರಗಳು, ಯಾವುದಾದ್ರೂ ಪಕ್ಷಗಳು ಓಕೆ ಇವ್ರಿಗೆ ಅವ್ರು ಹೇಳಿದಂತಹ ರೀತಿಯಲ್ಲಿ ಪರಿಹಾರವನ್ನ ಕೊಟ್ಟಿದೆ, ಸೌಲಭ್ಯಗಳನ್ನ ನೀಡಿದೆ ಅಂತ ಅನ್ಸುತ್ತಾ? ಹೌದು, ಸರ್ಕಾರದ ಕೆಲಸ ಮಾಡ್ತಾನೆ ಇದೆ, ಮಾಡ್ತಾ ಇದ್ದಾರೆ. ಎಲ್ಲಾ ಪಕ್ಷಗಳು, ಎಲ್ಲಾ ಸರ್ಕಾರಗಳು ಮಾಡಿದೆ, ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಬರಗಾಲ ಇದೆ ಅಂತಂದ್ರೆ ಅದನ್ನ ನೋಡ್ಬೇಕಾಗಿದ್ದು ರಾಜಕೀಯ ವ್ಯಕ್ತಿ ಅಲ್ಲ, ಅಲ್ಲಿಗೆ ಅಧಿಕಾರಿನ ಕಳಿಸ್ಬೇಕು, ತನಿಖೆ ಮಾಡಿಸ್ಬೇಕು, ಆಮೇಲೆ ಅಲ್ಲಿ ಏನಿದೆ ಸಮಸ್ಯೆ ಅದಕ್ಕೆ ಪರಿಹಾರ ಹುಡುಕ್ಬೇಕು. ರಾಜಕೀಯ ವ್ಯಕ್ತಿಗೂ ಅದಕ್ಕೇನು ಸಂಬಂಧ ಇಲ್ವಾ? ಸಂಬಂಧ ಇದೆ, ಅದನ್ನ ನಿಭಾಯಿಸಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳನ್ನ ಆರಿಸಿ ಕಳ್ಸಿರೋದೇ ನಾವು. ಮತ್ತೆ ಆರಿಸಿ ಕಳಿಸಿ ನಾವೇ ಅದನ್ನ ಮತ್ತೆ ಸರಿ ಇಲ್ಲ, ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ಮೂರ್ಖತನದ ಪರಮಾವಧಿ ಆಗುತ್ತೆ. ಅದು ಮೂಲ ಸಮಸ್ಯೆಗಳು ಎಲ್ಲಿದೆ ಅದನ್ನ ಹುಡುಕ್ಬೇಕು ಹೊರತು ರಾಜಕೀಯ ವ್ಯಕ್ತಿಗಳು ಒಬ್ರು ನೇರವಾಗಿ ಸಿಗ್ತಾರೆ ಅಂತ ಅವ್ರನ್ನ ಬೆರಳು ತೋರಿಸಿ ಅವರೇ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ತಪ್ಪು ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಈಗ ನಿಮ್ಮ ಪ್ರಕಾರ ರಾಜಕೀಯ ವ್ಯಕ್ತಿಗಳನ್ನ ನಾವು ಅವಲಂಬನೆ ಮಾಡಬಾರ್ದು? ನಾವು ಅವರನ್ನೇ ಅವಲಂಬಿತವಾಗಿದ್ದೀವಿ. ಯಾಕಂದ್ರೆ ಆರಿಸಿ ಕಳ್ಸಿರೋದ್ನೇ ನಾವು, ನಮಗೋಸ್ಕರನೇ ಅವರು ಇರೋದು. ಆದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ನಾವು ಬಿಡಬೇಕು. ಈಗ ನಾವು ಸರ್ಕಾರನ ಅತಂತ್ರ ಮಾಡಿರೋದೇ ನಾವು. ಬಹುಮತ ಬಂದಿಲ್ಲ ಹಾಗಾಗಿ ನಾವು 100% ವೋಟಿಂಗ್ ಆಗಿಲ್ಲ. ಯಾವ ಸರ್ಕಾರನೂ ಲೀಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಈ ಟೈಮಲ್ಲಿ. ಅವರು ಅಧಿಕಾರ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ನಾನು ಸಾಲ ಮನ್ನಾ ಮಾಡ್ತೀನಿ ಅಥವಾ ನಾನು ರೈತರಿಗೆ ಇದನ್ನ ಮಾಡ್ತೀನಿ ಅನ್ನೋದು ಹೇಳೋದು ಸರಿನಾ? ಇದೇ ರಾಜಕೀಯ ಅನ್ನೋದೇ ಆಲ್ರೆಡಿ ಇದನ್ನೇ ರಾಜಕೀಯದವ್ರು ಮಾಡೋದು. ಇಲ್ಲಾಂದ್ರೆ ಇನ್ನಾಗೋದಕ್ಕೆ ಆಗುತ್ತೆ. ಗಾಂಧಿ ಎಲೆಕ್ಷನ್ ನಿಂತರೂ ಸೋಲುವಂತ ಕಾಲ ಇದು. ಹಣ ಹಂಚಿಲ್ಲ ಅಂತಂದ್ರೆ, ಇಂಡ ಹಂಚಿಲ್ಲ ಅಂತಂದ್ರೆ ವಿನ್ ಆಗೋದು ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಹೌದು, ವಿದ್ಯಾರ್ಥಿಯಾಗಿ ನಾನು ಒಪ್ಕೋತೀನಿ. ಇದು ತಪ್ಪು. ಆದ್ರೆ ವಿನ್ ಆಗೋದಕ್ಕೋಸ್ಕರ ಮಾಡ್ತಾ ಇರೋದು ಅದನ್ನೇ. ಹಾಗಾದ್ರೆ ರೈತರ ಸಮಸ್ಯೆಗಳಿಗೆ ಯಾವ ಪಕ್ಷಗಳು ಸಪೋರ್ಟ್ ಮಾಡಿದೆ? ಹಾಗಾದ್ರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಹೇಗೆ? ಇವೆಲ್ಲದರ ಬಗ್ಗೆ ಇವರು ಮಾತನಾಡ್ತಾರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಈಗ ನೀವು ಹೇಳಿದ್ರಿ ಅಂದ್ರೆ ಆ ತರದ ಕಾಲ ಈಗ ಇದೆ ಅಂತ ಹೇಳಿ. ಅದನ್ನ ಬೆಳೆಸಿದವರು ನಾವೇ, ಆ ಥರ ಮಾಡಿದವರು ನಾವೇ, ಅವರಿಗೆ ಅವ್ರು ಕೊಟ್ಟದನ್ನ ತಗೊಂಡು ನಾವು ವೋಟ್ ಹಾಕುವವರು ನಾವೇ. ಚೇಂಜ್ ಮಾಡಬೇಕು ಅಂತ ಅನ್ಸೋದಿಲ್ವಾ? ಅಂತಹ ರಾಜಕಾರಣಿಗಳಿಗೆ ವೋಟ್ ಮಾಡಬಾರ್ದು ಅಂತ ಅನ್ಸೋದಿಲ್ವಾ? ಬೆಳೆಸಿದ್ದು ನಾವಲ್ಲ, ನಮ್ಮ ಹಿರಿಯರು ಬೆಳೆಸಿದ್ರೆ ಅದನ್ನ ನಾವು ತಡಿತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿರೋದೆಲ್ಲ ಯೂತ್ಸು, ಎಲ್ಲ ಎಜುಕೇಟೆಡ್ಸು, ಅವರು ಯೋಚನೆ ಮಾಡ್ತಾರೆ ಇದು ಸರಿಯಲ್ಲ ತಪ್ಪು ಅಂತ. ಇದು ಮುಂದಿನ ದಿನದಲ್ಲಿ ಬದಲಾಗುತ್ತೆ, ಎಜುಕೇಟೆಡ್ ಪೀಪಲ್ಸು ಬರ್ತಾರೆ ಅಂತ ನಾನು ನಂಬಿದ್ದೀನಿ. ಚುನಾವಣೆ ಅಂತಾರೆ, ರೈತನ ಹೆಸರು ಇಟ್ಕೊಂಡು ಚುನಾವಣೆಯಲ್ಲಿ ವೋಟ್ ತಗೋತಾರೆ. ಸರಿ, ರೈತನಿಗೆ ಒಂದು ಟಿಕೆಟ್ ಕೊಟ್ಟು ವಿನ್ ಮಾಡಿಸಿ, ಒಬ್ಬ ರೈತನ ಕಷ್ಟ ಒಬ್ಬ ರೈತನಿಗೆ ಅರ್ಥ ಆಗೋದು. ರೈತರಿಗೆ ಟಿಕೆಟ್ ಕೊಟ್ರೆ ವಿನ್ ಮಾಡಿಸ್ತೀವ ನಾವು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇರುತ್ತೆ. ಮಾಡಿಸ್ಬೇಕು, ಹಿಂದೆ ನಿಂತು ಮಾಡಿಸ್ಬೇಕು. ರೈತರು ಪರ ಅಂತ
ಹೇಳ್ತಾರಲ್ವ ನಾಯಕರು, ರಾಜಕೀಯ ನಾಯಕರು ಯಾವ ಪಕ್ಷದವರೇ ಆಗಲಿ ಹೇಳ್ತಾರಲ್ವಾ, ಅವರು ಮುಂದೆ ನಿಲ್ಲಿಸಿ ನಾನು ನಿಲ್ಸಿದ್ದೀನಿ ಇವ್ರನ್ನ ವಿನ್ ಮಾಡಿಸಿ ಅಂತ ಹೇಳಬೇಕು. ರೈತರು ಮುಂದೆ ಬರಲಿ, ಯಾರನ್ನೊಬ್ರು ರೈತರು ಮುಂದೆ ಬರಲಿ, ಕುಮಾರಸ್ವಾಮಿ ಪಕ್ಕ ಹೆಲ್ಪ್ ಮಾಡ್ತಾರೆ, ಹಂಗೇನಿಲ್ಲ. ಇವಾಗ ಏನಂತಂದ್ರೆ ಈಗ ನೋಡಿ ನೀವು ಎಲೆಕ್ಷನ್ ನಡೀತಾ ಲಾಸ್ಟ್ ಟೈಮು ಆಗಲ್ಲ ಕಳ್ರು. ನಾನು ಕೇಳ್ತೀನಿ ನಿಮ್ಗೆ, ಸಾಲ ಮನ್ನಾ ಆಗಿದೆಯಾ? ಆಗಿದೆ, ಆಲ್ಮೋಸ್ಟ್ ಆಗಿದೆ ಮ್ಯಾಮ್. ನೀವು ಅದು ವೆರಿಫೈ ಮಾಡಿ ನೋಡಿ, ಆಲ್ಮೋಸ್ಟ್ ಆಗಿದೆ. ಇಲ್ಲ ಇರಿ ಪ್ರೂಫ್ ತಗೊಂಡು ನೋ ನೀವು ಪ್ರೂಫ್ ತಗೊಂಡು ಬಂದು ನೋ ನೀವು ಫಸ್ಟ್ ಪ್ರೂಫ್ ತಾನೇ, ಆಮೇಲೆ ನಾನು ಒಪ್ಕೊಳ್ತೀನಿ. ಇಲ್ಲ ಮ್ಯಾಮ್, ಪ್ರೂಫ್ ತಾನೆ ಆಗಿದೆ ಮ್ಯಾಮ್. ಎಷ್ಟು ಜನ ಒಪ್ಕೊಳ್ತೀರಾ ಸಾಲ ಮನ್ನಾ ಆಗಿದೆ, ರೈತರಿಗೆ ಸಹಾಯ ಆಗಿದೆ ಅಂತ? ಆಗಿದೆಯಾ? ಇವ್ರ ಮಾತನ್ನು ಒಪ್ಕೊಳ್ತೀರಾ? ಅಷ್ಟಿಲ್ದಲೇ ದೇವೇಗೌಡರು PM ಆಗ್ಬಿಟ್ರು ಮ್ಯಾಮ್. ಅಷ್ಟಿಲ್ದಲ್ಲ ಅವರು 18 months 20 months ಅವ್ರು ಮಾಡಿದ್ರು. ಅದೆಲ್ಲ ಬಿಟ್ಟು ಎಲ್ಲ ಅವ್ರು ಪರ್ಸನಲ್ ಲೈಫ್ಗೆ ಹೋಗ್ಬಿಟ್ರು. ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾವ್ರೆ. ಇವ್ರನ್ನ ಇದು ಅಂತೀಯ ರೈತರ ಮಕ್ಕಳು ಅಂತೀಯಾ? ರೈತರನ್ನ ಈ ದೇಶದ ಬೆನ್ನೆಲುಬು ಅಂತಾರೆ, ರಾಜಕಾರಣ ವ್ಯಕ್ತಿಗಳು ಅದೇ ರೈತರ ಬೆನ್ನುಮೂಳೆಯನ್ನು ಮುರಿತಿದ್ದಾರೆ. ಸರ್, ಯಾರಾದ್ರೂ ರೈತರು ಈ ದೇಶದ ಯುವ ಶಕ್ತಿಯನ್ನ ಏನು ಯುವ ಶಕ್ತಿ ಅಂತ ಹೇಳ್ತಾರೆ, ಉದ್ಯೋಗ ಇಲ್ಲ. ರೈತರಿಗೆ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿಲ್ಲ. ಇದಕ್ಕೆ ತುಂಬಾ ದಾಖಲೆಗಳಿವೆ. ನಾವು ಮತವನ್ನ ಹಾಕ್ಬೇಕಾದ್ರೆ ತುಂಬಾ ನಿರ್ದಿಷ್ಟವಾಗಿ ಹಾಕ್ಬೇಕು. ಯಾವ ಪಕ್ಷಕ್ಕೆ ಮತ ಹಾಕ್ಬೇಕು, ಯಾರು ರೈತರಿಗೆ ನಾವು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಯುವ ಶಕ್ತಿಗೆ ಯಾರು ಕೊಟ್ಟಿದ್ದಾರೆ ಅನ್ನೊಂದು ಗುರಿಯಲ್ಲಿ ಇಟ್ಕೊಂಡು ನಾವು ಮತವನ್ನು ಹಾಕ್ಬೇಕು. ಆದರೆ ಈ ರಾಜಕಾರಣ ವ್ಯಕ್ತಿಗಳು ಈ ದೇಶದ ಜನರನ್ನ ಬಕ್ರಾ ಮಾಡ್ತಾ ಇದ್ದಾರೆ. ಆದರೆ ನಾವು ಬಕ್ರಾ ಮಾಡೋಂಥ ವಿದ್ಯಾರ್ಥಿಗಳನ್ನ ನಾವು ಈ ಸರಿ ಚುನಾವಣೆ ಬರ್ತದೆ, ನಾವು ಸರಿಯಾಗಿ ಗುನ್ನ ಹೊಡಿತೀವಿ. ಹೆಂಗ್ ಹೊಡಿಬೇಕಂತ ಗೊತ್ತೀವಿ ನಾವು, ಗುನ್ನ ಹೊಡಿತೀವಿ. ಒಂದ್ ನಿಮಿಷ ಸರಿ, ನೀವು ಗುನ್ನ ಹೊಡಿತೀವಿ ಅಂತ ಹೇಳಿದ್ರಿ, ಹೇಗೆ ವೋಟ್ ಮಾಡೋದೇನ ಮಾಡ್ತೀವಿ. ಅದು ನನ್ನ ಕರ್ತವ್ಯ, ಎಲ್ಲವೂ ನನ್ನ ಕರ್ತವ್ಯ ಆಗ್ತೀನಿ. ಏನು ನಿಮ್ಮ ಪ್ರಣಾಳಿಕೆಯಲ್ಲಿ ಸ್ಟಾರ್ಟಿಂಗ್ ಬಿಡುಗಡೆ ಮಾಡ್ತೀವಿ, ರೈತ ನಿಮ್ಗೆ ಕೇಳ್ತೀನಿ, ಪ್ರಣಾಳಿಕೆಯಲ್ಲಿ ರೈತರ ವಿಚಾರ ಬೇಕಾ ಬೇಡವಾ? ಬೇಕು. ಆದರೆ ಅವ್ರ ಅಧಿಕಾರ ಇರೋ ಒಳಗೆ ಅವ್ರು ಸಂಪೂರ್ಣವಾಗಿ ಅವ್ರಿಗೆಲ್ಲ ಏನ್ ಪ್ರಣಾಳಿಕೆ ಕೊಟ್ಟಿದ್ರು ಆ ಸಂಪೂರ್ಣವಾಗಿ ಅವ್ರಿಗೆ ಮುಗಿಸ್ಬೇಕು. ಅವ್ರನ್ನ ಯಾವ್ದಾದ್ರೂ ಸರ್ಕಾರಗಳು ಮಾಡಿದೆ, ಓಕೆ, ಒಂದಷ್ಟು ಈಡೇರಿಸಿದೆ, ಭರವಸೆಗಳನ್ನ ಹೇಳಿದ ಮಾತನ್ನ ಈಡೇರಿಸಿದೆ ಅಂತ ನಿಮ್ಗೆ ಅನ್ಸಿದ್ಯಾ? 1-2 ಮಾಡೋದು ಹೆಚ್ಚು ಅವ್ರಿಗೆ. ಯಾಕಂದ್ರೆ ಇಲ್ಲಿ ಅವರು ಹಣ ಮಾಡೋದು ಮತ್ತು ದೇಶದ ಜನರನ್ನ ಯಾವ ರೀತಿ ಬಕ್ರಾ ಮಾಡೋದು ಇದೇ ಉದ್ದೇಶ ಆಗಿದೆ. ರಾಜಕೀಯವನ್ನು ಯಾವ ರೀತಿ ಮಾಡಬೇಕು, ಜನರ ನಂಬಿಸಿ ಯಾವ ರೀತಿ ಓಟ ಪಡ್ಕೊಳ್ಬೇಕು, ಇದೇ ಆಗಿದೆ ಇವ್ರ ಉದ್ದೇಶ. ಪ್ರಣಾಳಿಕೆಯಲ್ಲಿ ಯಾವುದೇ ರೀತಿಯ ಸಂಪೂರ್ಣವಾಗಿ ಅವರು ಏನೋ ಉದ್ದೇಶ ಅನ್ಕೊಂಡ್ರು ಅದು ಪೂರೈಸ್ತಾ ಇಲ್ಲ ಅವರು. ರೈತರ ಸಾವು ನೋವು ಕಡಿಮೆ ಆಗಿದೆಯಾ? ಕಡಿಮೆ ಆಗಿಲ್ಲ ಮ್ಯಾಮ್. ಯಾಕೆಂತಂದ್ರೆ ಪ್ರತಿದಿನ ನಾವು ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸಲ್ಲಿ ನೋಡ್ತೀವಿ, ಪ್ರತಿಯೊಬ್ಬ ರೈತರು ಸಾವನ್ನ ಅಪ್ತಾನೆ ಇದ್ದಾರೆ. ಹೊಲದಲ್ಲಿ ಬೋರ್ವೆಲ್ ಹಾಕ್ಸೋ ಅಂತದ್ದು, ಅವ್ರಿಗೆ ಕರೆಕ್ಟ್ ಟೈಮ್ಗೆ ಪವರ್ನ ಕೊಡೋ ಅಂತದ್ದು. ಪವರ್ ಕೊಡುವಂತಹ ಸಂದರ್ಭದಲ್ಲೇ ಇಂಡಸ್ಟ್ರೀಸ್ಗಳಿಗೆ ಏನ್ ಪವರ್ ಅನ್ನ ಕೊಡ್ತಾರೆ, ಆದ್ರೆ ಪವರ್ ಕಟ್ ಮಾಡೋದು ಮಾತ್ರ ರೈತರಿಗೆ ಅಂತ ಅನ್ಸುತ್ತಾ ನಿಮ್ಗೆ? 4ರಿಂದ 5 ಗಂಟೆ ನಿಮ್ಗೆ ಪವರ್ ಕಟ್ ಮಾಡ್ತೀವಿ, 2 phase 3 phase ಈ ರೀತಿಯಾಗಿ. ಕೈಗಾರಿಕೆಗಳು ಕೊಡೋ ಅಷ್ಟು ಅದ್ರಲ್ಲಿ ಒಂದು 5% ಆದ್ರೂ ಇವ್ರಿಗೆ ಕೊಡಲ್ಲ. ಅದು ರೈತರಿಗೆ ಕರೆಕ್ಟ್ ಟೈಮ್ಗೆ ಕರೆಂಟ್ ಎಲ್ಲ ಇದ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಇವರು ಬರೀ ಇಂಡಸ್ಟ್ರಿ ಕೊಡೋ ಇಂಪಾರ್ಟೆನ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಸ್ವಲ್ಪ ರೈತರಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ರಾಜಕಾರಣಿಗಳು ಎಲೆಕ್ಷನ್ ಟೈಮ್ ಬಂದರೆ ಬರ್ತಾರೆ, ಅದು ಬಿಟ್ಟರೆ ಆಮೇಲೆ ಅವ್ರನ್ನ ಮರ್ತೇ ಹೋಗ್ತಾರೆ. ಅವ್ರು ಏನು ಕಷ್ಟಪಡ್ತಿದ್ದಾರೆ, ಎಷ್ಟು ಜನ ಸಾಯ್ತಿದ್ದಾರೆ, ಏನೋ ಒಂದಷ್ಟು ಪರಿಹಾರ ಅಂತ ಹಣ ಕೊಟ್ಬಿಟ್ರೆ ಅವರು ಕಷ್ಟ ಪರಿಹಾರ ಆಗ್ಬಿಡಲ್ಲ. ಯಾವಾಗ ಬಂದ್ಬಿಟ್ಟು ಯಾರೋ ಸತ್ರು ಅಂದ್ಬಿಟ್ಟು ದುಡ್ಡು ಕೊಡ್ತೀವಿ, ಅದರಿಂದ ಅವ್ರಿಗೆ ಏನು ಉಪಯೋಗ ಇಲ್ಲ. ಬರೀ ಇವರು ಅದನ್ನ ರೈತರು ಕೇಳೋದು ಕಡಿಮೆ ಮಾಡಬೇಕು ಅಂತ ಅನ್ಸುತ್ತೆ, ಅಥವಾ ರೈತರು ಅದನ್ನ ಓಕೆ ತಗೊಳ್ಳಿ ಅಂತ ಅನ್ಸುತ್ತೆ ನಿಮ್ಗಳಿಗೆ? ಅವ್ರೇನು ಅವ್ರು ದುಡ್ಡು ಕೊಟ್ಟಲ್ಲ, ಪ್ರತಿಯೊಬ್ಬ ಭಾರತೀಯ ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಕೊಡ್ತಾನೆ ಹೊರತು ಅವ್ರು ದುಡ್ಡು ಕೊಡಲ್ಲ. ಮಾತು ಮುಂಚೆ ನಾವು ಕೊಡ್ತಾ ಇದೀವಿ ಅನ್ಬಾರ್ದು. ಅವ್ರು ಕೊಡೋದು ಯಾರು ದುಡ್ಡು? ಪ್ರತಿಯೊಬ್ಬ ಜನ ಕಟ್ಟಿರೋ ಟ್ಯಾಕ್ಸ್ ದುಡ್ಡು. ಅದ್ ಬಿಟ್ಟು ಸುಮ್ಮನೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಾರ್ದು. ಪ್ರತಿದಿನ ಬಿಸಿಲಲ್ಲಿ ದುಡಿತಾನೆ. ಯಾವ್ದಾದ್ರು ಒಬ್ಬ ರಾಜಕಾರಣಿ ಹೋಗಿ ಹೊಲದಲ್ಲಿ ನಿಂತ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದಾನ? ಇಲ್ಲ, ಸುಮ್ಮನೆ ಎಲ್ಲೋ ಒಂದ್ ಕಡೆ ಮೈಕಲ್ಲಿ ನಿಂತ್ಕೊಂಡು ನೆರಳಲ್ಲಿ ನಿಂತ್ಕೊಂಡು AC ರೂಮಲ್ಲಿ ಇದ್ಬಿಟ್ಟು ಮಾತಾಡ್ತಾರೆ ಹೊರತು ಯಾರು ಹೋಗಿ ಅವ್ರಿಗೆ ಏನ್ ಕಷ್ಟ ಇದೆ ಅಂತ ಹೋಗಿ ವಿಚಾರಿಸಲ್ಲ. ಅವ್ರಿಗೆ ಬೆಲೆ ಕಟ್ದಂಗ್ ಆಗುತ್ತೆ ದುಡ್ಡು ಕೊಟ್ರೆ ಬೆಲೆ ಕಟ್ಟೋದು ಸರಿನಾ? ಖಂಡಿತ ಸರಿಯಲ್ಲ. ಇಷ್ಟು ಅಮೌಂಟ್ ಅಂತ ಕೊಟ್ಬಿಟ್ರೆ ಅವ್ರಿಗೆ ಬೆಲೆ ಕಟ್ಟಂಗ್ ಆಗುತ್ತೆ. ಅದು ಬೆಲೆಯನ್ನ ಕೊಟ್ಟಿಲ್ಲ. ಕಟ್ಟೋದಕ್ಕೆ ಅದು ವಸ್ತು ಅಲ್ವಲ್ಲ ರೈತ ಅನ್ನೋನು. ದೇಶದ ಬೆನ್ನೆಲುಬು, ನಮಗೆಲ್ಲ ಅನ್ನ ಹಾಕೋ ಅನ್ನದಾತ. ಬೆಲೆ ಕಟ್ಟಬಾರ್ದು. ಕೊಡ್ತೀನಿ ಅಂತಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? ಇವತ್ ಬನ್ನಿ ಅವತ್ ಬನ್ನಿ, ಇವಾಗಿಲ್ಲ ಅವಾಗಿಲ್ಲ ಅಂತಾನೆ ಇರ್ತಾರೆ. ಕೊಟ್ಟಿದ್ರು ಹೊಟ್ಟೆ ತುಂಬಿರೋರು ಕೊಡ್ತಾರೆ ಹೊರತು ಹೊಟ್ಟೆ ಖಾಲಿ ಇರೋರ್ಗೆ ಯಾವತ್ತೂ ಕೊಟ್ಟಿಲ್ಲ. ಸಾಲ ಮನ್ನಾ ಮಾಡ್ಬೇಕಾ? ಹಾಗಾದ್ರೆ ಮಾಡ್ಬೇಕು. ಹೌದು, ಅವ್ರ ಬಜೆಟ್ ನಲ್ಲಿ ಕೊಟ್ಟಿದಾರಲ್ಲ 12,000 ಕೋಟಿ, ಅದ್ ನಿಜವಾಗ್ಲೂ ರೈತರಿಗೆ ತಲುಪಿದ್ಯಾ? ಅವ್ರು ಗಮನಿಸ್ತಾ ಇದ್ದಾರಾ? 1 ಲಕ್ಷ ರೈತರಿಗೆ ಮಾತ್ರ ತಲುಪಿದೆ ಅಂತ ದಾಖಲೆ ಇದೆ. ಇನ್ನ 12 ಲಕ್ಷ ರೈತರಿಗೆ ಎಲ್ಲಿ ಕೊಟ್ಟಿದ್ದಾರೆ? ರೈತರು ಅಥವಾ ರೈತರ ಮಗ ಯಾರಾದ್ರೂ ನಿಂತ್ರೆ ನಮ್ಮ ದೇಶದಲ್ಲಿ ಈಗ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅಂದ್ರೆ, ಈಗ ರಾಜಕಾರಣಿಗಳು ಗೊತ್ತಿರ್ತಾರೆ, ಅವರ ಮಕ್ಕಳು ಗೊತ್ತಿರ್ತಾರೆ, ಮನೆಯವರು ಗೊತ್ತಿರ್ತಾರೆ. ಒಬ್ಬ ರೈತ ನಿಂತ್ರೆ ನಾವು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಒಂದು.
ನಾವು ಸಪೋರ್ಟ್ ಮಾಡ್ತೀವಾ ಅವರಿಗೆ? ನೀವೆಲ್ಲರೂ ಕೂಡ ಯಾರಾದ್ರೂ ಒಬ್ಬ ರೈತ ನಿಂತಿದ್ದಾನೆ ಅನ್ನೋದಾದ್ರೆ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ ಮ್ಯಾಮ್ ಯಾರು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಮ್ಯಾಮ್, ಯಾರು ಮಾಡಲ್ಲ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಂಡ್ಯ ಜಿಲ್ಲೆಯಲ್ಲಿ ಪುಟ್ಟಣ್ಣ ಅವ್ರ ಮಗ ದರ್ಶನ್ ಪುಟ್ಟಣ್ಣ ಅಂತ ನಿಂತಿದ್ರು. ಹೀನಾವ್ಯಾಗ ಸೋಲ್ಸಿದ್ರು ಮ್ಯಾಮ್ ಅವ್ರನ್ನ. ಇಂಥ ಯೂತ್ ಜನ ಇವಾಗ ಹೇಳ್ತಾರೆ ಕ್ಯಾಮ್ರಾ ಮುಂದೆ ವೋಟ್ ಹಾಕ್ತೀನಿ ಕ್ಯಾಂಪೇನ್ಗೆ ಹೋಗ್ಬೇಕಾಯ್ತಲ್ಲ ಮ್ಯಾಮ್, ಗೆಲ್ಸ್ಬೋದಾಯ್ತಲ್ಲ ಅವ್ರನ್ನ. ಬರೇ ಮಾತಲ್ಲಿ ಹೇಳಕ್ ಚೆನ್ನಾಗಿರುತ್ತೆ, ರಿಯಾಲಿಟಿ ಯಾವ್ದು ಬರಲ್ಲ ಮ್ಯಾಮ್. ಪಕ್ಷಗಳು ಕೂಡ ಅದೇ ಮಾಡ್ತಾ ಇದೆಯಾ? ರೈತರಿಗೆ ಯಾರಿಗೂ ಕೂಡ ನಿಲ್ಲೋದಕ್ಕೆ ಅವಕಾಶ ಕೊಡ್ತಾ ಇಲ್ವಾ? ಅವ್ರ ಮಕ್ಳು ಇವಾಗ ಕುಮಾರಸ್ವಾಮಿ ಅವ್ರ ಮಗ ಏನಾನ ಕೇಳಿದ್ರೆ ಮೀಡಿಯಾ ಮುಂದೆ ಕಣ್ಣು ಹಾಕೋದು. ನಾವ್ ಅದಕ್ಕೆ ಕಣ್ಣೀರ್ ಹಾಕ್ತಾರೆ, ಅದಕ್ಕೆ ಅಂತಾನೆ ನಾವು ವೋಟ್ ಮಾಡಿ ಗೆಲ್ಸಿದೀರಾ ಅವ್ರನ್ನ. ಆಕ್ಚುಲಿ ನಾವು ಗೆಲ್ಸೇ ಇಲ್ಲ ಬಿಡಿ. ದೇಶದಲ್ಲಿ 90 ತಗೊಂಡ್ರೆ ಮಾತ್ರ ಬೆಲೆ ಇರಲ್ಲ, ಯಾರು 20% ತಗೊಂಡವ್ರಿಗೆ ಮಾತ್ರ ಬೆಲೆ ಇರುತ್ತೆ ಅಷ್ಟೇ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ರಾಜಕೀಯದಲ್ಲಿದ್ದಾರೋ ಅವ್ರಿಗೆ ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇವಾಗ ನೀವು ಮಾತ್ರ ದುಡಿತೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ದುಡಿತೀರಾ, ಅವ್ರವ್ರಿಗೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಸಿಗ್ತೀರಾ. ಆದರೆ ಫೈನಲ್ ಆಗಿ ನೀವು ದುಡ್ಡು ತಿನ್ನಲ್ವಲ್ಲ. ರೈತರಿದ್ರೇ ನಮಗೆ ಊಟ ಇರೋದು, ದುಡ್ಡು ತಿನ್ನೋಕ್ಕಾಗಲ್ಲ. ಸೊ ನೀವು ದುಡಿದ್ರೆ ಅಟ್ಲೀಸ್ಟ್ ಅರ್ಧ ರೈತರಿಗೆ ಕೊಡ್ರಿ. ಅಟ್ಲೀಸ್ಟ್ ಅವರು ಬೆಲೆ ಬೆಳೆಸಿ ನಿಮಗೆ ಊಟ ಆಗ್ತದೆ, ನಿಮ್ಮ ಫ್ಯೂಚರ್ ಮಕ್ಕಳಿಗೆ ಎಲ್ಲ ಫ್ಯೂಚರ್ ಜನರೇಷನ್ಗೆ ಅಷ್ಟೇ. ಅದೊಂದು ನನ್ನ ರಿಕ್ವೆಸ್ಟ್ ಎಲ್ಲ ರಾಜಕೀಯರಿಗೆ. ಪ್ಲೀಸ್ ಇದೊಂದು ರಿಕ್ವೆಸ್ಟ್, ನೀವೆಷ್ಟೆಲ್ಲ ದುಡ್ಡು ಸಂಪಾದಿಸಿರಿ ಆದ್ರೆ ಹೆಲ್ಪ್ ರೈತರನ್ನ ಮರಿಬೇಡಿ ಅಂತ ಹೇಳ್ತೀರಿ. ಹಾಗೇನೆ ಜೊತೆಗೆ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಏನೇನು ಅವಕಾಶ ಇದೆಯೋ ಅದನ್ನ ಮಾಡಿ ಅಂತ ನೀವೆಲ್ಲರೂ ಕೂಡ ಒಪ್ಕೊಳ್ತೀರಲ್ವಾ? ರೈತರಿಗೆ ಅವ್ರ ಕಾಲ ಮೇಲೆ ನಿಲ್ಲುವಂತಹ ಒಂದು ಪ್ರಯತ್ನ ಆಗ್ಬೇಕು ಅನ್ನುವಂಥದ್ದು. ಓಕೆ, ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಣ ಕೊಟ್ಟು ಅಥವಾ ಅವ್ರು ಏನೇನೋ ಆಮಿಷಗಳನ್ನ ಕೊಡ್ತಾರೋ ಅದಕ್ಕೆ ಬಲಿಯಾಗಿ ನಾವು ವೋಟ್ ಮಾಡ್ತೀವಿ ಅಂತಿರೋ, ಅಥವಾ ನಮ್ಮ ಎಲ್ಲರ ಆಶಯದಂತೆ ನಾನು ಹಣ ಹೆಂಡ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ನಾನು ಈ ಸಲ ವೋಟ್ ಮಾಡ್ತೀನಿ ಅಂತಿರೋ? ಓಕೆ, ಇಲ್ಲಿ ಒಂದು ಪ್ರತಿಜ್ಞೆಯನ್ನ ನಾವು ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನೀವು ಇಡೀ ದೇಶಕ್ಕೆ ತಲುಪಿಸಬೇಕಾದ ಸಂದೇಶ ಏನಂದ್ರೆ, ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಇನ್ನು ಮುಂದೆ ಯುವ ಜನತೆಯ ಮೂಲಕ ನಾವು ವೋಟ್ ಮಾಡ್ತೀವಿ, ಆದ್ರೆ ಯಾವುದೇ ಆಮಿಷಕ್ಕೆ ಬಲಿಯಾಗೋದಿಲ್ಲ ಅಂತ ಹೇಳಿ ಎಲ್ಲರೂ ವೋಟ್ ಮಾಡೋಣ. ಯಾವುದೇ ಆಮಿಷಕ್ಕೆ ಬಲಿಯಾಗದೆ ನಾವು ಮತದಾನವನ್ನ ಮಾಡ್ತೇವೆ. ಮತದಾನ ನಮ್ಮ ಜವಾಬ್ದಾರಿ, ನಮ್ಮ ಹಕ್ಕು. ನೋಡಿದ್ರಲ್ಲ, ವಿಜಯ ಕಾಲೇಜಿನ ಸ್ಟೂಡೆಂಟ್ಸ್ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ. ಈಗಾಗಲೇ ರೈತರು ಯಾವ ರೀತಿಯಾಗಿ ಮುಂದುವರಿಬೇಕಾಗುತ್ತೆ, ಕೃಷಿಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದು ಇವತ್ತಿನ ವಿಮಲ್ ಪ್ರೆಸೆಂಟ್ಸ್ ಯೂತ್ ವಾಯ್ಸ್ ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಕುಮಾರಣ್ಣ.